Good morning, students. Welcome to the online class PUC second year students. Subject accountancy. Subject code 30. Subject code 30. Subject name accountancy. Unit number 4, retirement and death of partners. So under this unit, you know that in my previous class, how to prepare revaluation account, partners capital account, and next concept, that is balance sheet. How to prepare balance sheet in retirement of the partners. Yes, ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಕೋರುತ್ತಾ PUC ಸೆಕೆಂಡ್ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟು ಅಕೌಂಟೆನ್ಸಿ, ಸಬ್ಜೆಕ್ಟ್ ಕೋಡು 30. ಸೊ ಇವತ್ತಿನ ವಿಷಯ ಬ್ಯಾಲೆನ್ಸ್ ಶೀಟ್, ಅಡಾವೈ ಪತ್ರತೆ, ಪಾಲುಗಾರನ ನಿವೃತ್ತಿ, ಪಾರ್ಟ್ನರ್ಸ್ ರಿಟೈರ್ಮೆಂಟ್. ಸೊ ಪಾರ್ಟ್ನರ್ಸ್ ರಿಟೈರ್ಡ್ ಆದ ನಂತರ ಅವನು ಬ್ಯಾಲೆನ್ಸ್ ಶೀಟನ್ನು ಹೇಗೆ ತಯಾರು ಮಾಡಬೇಕು. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ರಿವ್ಯಾಲ್ಯೂಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್, 3 ಅಕೌಂಟ್ ಸ್ಟೆಪ್ಸ್ಗಳನ್ನು ನೀವು ತಯಾರು ಮಾಡಬೇಕಾಗ್ತದೆ. ಸೊ ಟುಡೇ ಹೈಲೈಟ್ಸ್, ದಟ್ ಈಸ್ ಬ್ಯಾಲೆನ್ಸ್ ಶೀಟ್. ಸೊ ಜಸ್ಟ್ ಐ ಶೋ ಜನರಲ್ ಬ್ಯಾಲೆನ್ಸ್ ಶೀಟ್ ಆನ್ ದ ಬೋರ್ಡ್ ಮೇಲೆ ಸಾಮಾನ್ಯ ಅಂದರೆ ಬ್ಯಾಲೆನ್ಸ್ ಶೀಟ್ ಒಳಗೆ ಯಾವ್ಯಾವ ಟ್ರಾನ್ಸಾಕ್ಷನ್ಸ್ಗಳು, ಅಸೆಟ್ಸ್ಗಳು ಮತ್ತು ಲಯಬಿಲಿಟೀಸ್ಗಳು ಬರ್ತಾವೆ ಅಂತ ಒಂದು ಜನರಲ್ ಬ್ಯಾಲೆನ್ಸ್ ಶೀಟ್ ಮುಂದೆ ಮಾಡಿ ತೋರಿಸಿದ್ದೇನೆ. ಸೊ ಐ ಪ್ರೆಸೆಂಟ್ ದ ಜನರಲ್ ಬ್ಯಾಲೆನ್ಸ್ ಶೀಟ್. How to prepare balance sheet in a retirement partner? What are the transactions included in the balance sheet? So here, balance sheet means what? It shows the assets and liabilities. Assets and liabilities. Assets and liabilities. It shows assets and liabilities is called balance sheet, or you can say it is a statement of assets and liabilities, meaning it is a statement of assets and liabilities is called balance sheet. In the balance sheet, the amount should be same, whatever comes to the asset side and same amount transfer to liability. Both amounts should be equal in balance sheet. So that how to prepare the balance sheet in a retirement partners, I taken 3 examples, X, Y, Z. So Z retired from the business. So X, Y, Z retired. ಇಲ್ಲಿ ನಾನು 3 ಮಂದಿ ಪಾರ್ಟ್ನರ್ಸ್ ತಗೊಂಡಿದ್ದೀನಿ, ಎಕ್ಸ್ ವೈ ಝೆಡ್. ಈ 3ರಲ್ಲಿ ಝೆಡ್ ಏನಾಗ್ತದೆ, ರಿಟೈರ್ಡ್ ಆಗ್ತದೆ. ರಿಟೈರ್ಡ್ ಆದ ನಂತರ ನಾವು ಬ್ಯಾಲೆನ್ಸ್ ಶೀಟನ್ನು ಹೇಗೆ ತಯಾರು ಮಾಡಬೇಕು ಅನ್ನೋದನ್ನು ನಾವು ಬೋರ್ಡ್ ಮೇಲೆ ಒಂದು ಜನರಲ್ ಬ್ಯಾಲೆನ್ಸ್ ಶೀಟ್ ಅಂದರೆ ಯಾವ್ಯಾವ ಟ್ರಾನ್ಸಾಕ್ಷನ್ಸ್, ಯಾವ್ಯಾವ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ಗಳನ್ನು ಬರೀಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದೇನೆ. ಸೊ ಬ್ಯಾಲೆನ್ಸ್ ಶೀಟ್, ಫಸ್ಟ್ ಒಂದು ಮೀನಿಂಗ್, ಬ್ಯಾಲೆನ್ಸ್ ಶೀಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಅಡಾವೆ ಪತ್ರಿಕೆ ಎಂದರೇನು? ಇದು ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳನ್ನು ಒಳಗೊಂಡಿರ್ತದೆ ಮತ್ತು ಅಮೌಂಟ್ ಏನಾಗ್ತದೆ, ಈಕ್ವಲ್ ಬರ್ತದೆ ಬ್ಯಾಲೆನ್ಸ್ ಶೀಟ್. ಇದು ಒಂದೇದು. ಎರಡನೇದು, ದಟ್ ಈಸ್ ಇಟ್ ಶೋಸ್ ಈಕ್ವಲ್ ಅಮೌಂಟ್ ಏನು ಮಾಡ್ತದೆ, ಈಕ್ವಲ್ ಅಮೌಂಟ್ ಬರ್ತದೆ. ಅಂದರೆ ಲಯಬಿಲಿಟೀಸ್ ಸೇಮ್ ಅಮೌಂಟ್ ಇನ್ ಅಸೆಟ್ ಸೈಡ್ ಸೇಮ್, ಅಂದರೆ ಈಕ್ವಲ್. ಬ್ಯಾಲೆನ್ಸ್ ಶೀಟ್ ಶುಡ್ ಬಿ ಈಕ್ವಲ್, ದಟ್ ಈಸ್ ಕಾಲ್ಡ್ ಈಕ್ವಲ್ ಅಮೌಂಟ್. ಸೊ ಫಸ್ಟ್ ಒನ್, ಇಟ್ ಶೋಸ್ ದ ಅಸೆಟ್ಸ್. ಇಟ್ ಶೋಸ್ ಅಂದರೆ ಬ್ಯಾಲೆನ್ಸ್ ಶೀಟ್ ಶೋ ದ ಅಸೆಟ್ಸ್. ಅಸೆಟ್ಸ್ ಅಂದರೆ ಏನು? ಆಸ್ತಿಗಳು. ಸೊ ಆಸ್ತಿಗಳನ್ನು ನಾವು ಇಲ್ಲಿ ಬರೀಬೇಕಾಗ್ತದೆ. ಯಾವ ಆಸ್ತಿ ಇರ್ಬೋದು? ಕ್ಯಾಶ್ ಇನ್ ಹ್ಯಾಂಡ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಫರ್ನಿಚರ್ ಇರ್ಬೋದು, ಬಿಲ್ಸ್ ರಿಸೀವಬಲ್ ಇರ್ಬೋದು, ಪೇಟೆಂಟ್ಸ್ ಇರ್ಬೋದು, ಗುಡ್ ವಿಲ್ ಇರ್ಬೋದು, ಸ್ಟಾಕ್ ಇರ್ಬೋದು. ಯಾವ್ಯಾವ ಆಸ್ತಿಗಳು ಬರ್ತಾವಲ್ಲ ಅವು ನಾವು ಅಸೆಟ್ ಸೈಡನ್ನು ಬರೀತೀವಿ. ಆಮೇಲೆ ಇಟ್ ಶೋಸ್ ಲಯಬಿಲಿಟೀಸ್. ಇದು ಹೊಣೆಗಾರಿಕೆಗಳನ್ನು ತೋರಿಸುತ್ತದೆ. ಹೊಣೆಗಾರಿಕೆ ಅಂದರೆ ಜವಾಬ್ದಾರಿ, ಕ್ರೆಡಿಟರ್ಸ್ ಆಗಿರ್ಬೋದು, ಬಿಲ್ಸ್ ಪೇಬಲ್ ಆಗಿರ್ಬೋದು, ಬ್ಯಾಂಕ್ ಓವರ್ ಡ್ರಾಪ್ ಆಗಿರ್ಬೋದು, ಬ್ಯಾಂಕ್ ಲೋನ್ ಆಗಿರ್ಬೋದು. ಇವೆಲ್ಲ ಲಯಬಿಲಿಟಿ ಸೈಡನ್ನು ನಾವು ಬರೀಬೇಕಾಗ್ತದೆ. ಥರ್ಡ್ ಇಂಪಾರ್ಟೆಂಟ್
it shows equal amount. It shows equal amount assets and liabilities. ಅಂದರೆ ಎರಡು ಕಡೆ ಅಮೌಂಟ್ ಏನಾಗ್ತದೆ ಸೇಮ್ ಬರ್ತದೆ, ಎರಡು ಸೈಡ್ ಅಮೌಂಟ್ ಏನಾಗ್ತದೆ ಸೇಮ್ ಬರ್ತದೆ. ಸೊ ಇನ್ ವಾಟ್ ಯು ರೈಟ್ ಇನ್ ದ ಬ್ಯಾಲೆನ್ಸ್ ಶೀಟ್ when partner retired from the business. ಒಬ್ಬ ಪಾಲುಗಾರಿಕೆ ಸಂಸ್ಥೆಯಲ್ಲಿ ನಿವೃತ್ತಿ ಹೊಂದಿದ ನಂತರ ಅವನ ಬ್ಯಾಲೆನ್ಸ್ ಶೀಟನ್ನು ಹೇಗೆ ತಯಾರು ಮಾಡಬೇಕು? ಈಗಾಗಲೇ ನೀವು ಏನು ತಯಾರು ಮಾಡಿದ್ರಿ? ರಿವ್ಯಾಲ್ಯೂಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ದೆನ್ ಕಮ್ ಟು ದ ಥರ್ಡ್ ಒನ್ ಬ್ಯಾಲೆನ್ಸ್ ಶೀಟ್. That is balance sheet. So here 4 columns in balance sheet. Column number 1, 2, 3, 4. Liabilities, rupees, assets, rupees. 4 columns. Liabilities column big size, amount column small size, assets column big size, and rupees column small size. So these are the 4 columns used in the balance sheet. 4 ಕಾಲಮ್ಗಳನ್ನು ಹಾಕಬೇಕಾಗ್ತದೆ. ಒಂದನೇದು ಲೈಬಿಲಿಟೀಸ್, ಹೊಣೆಗಾರಿಕೆಗಳು, ಎರಡನೇದು ರುಪೀಸ್, ಮೂರನೇದು ಅಸೆಟ್ಸ್, ನಾಲ್ಕನೇದು ರುಪೀಸ್. ಈ ರೀತಿ ನಾವು ಬ್ಯಾಲೆನ್ಸ್ ಶೀಟ್ನ ಕಾಲಮ್ಸ್ಗಳನ್ನು ತಯಾರು ಮಾಡ್ತೀವಿ. ಇನ್ನು ಲೈಬಿಲಿಟಿ ಸೈಡ್ ಏನು ಬರೀಬೇಕು? ಲೈಬಿಲಿಟಿ ಸೈಡ್ ಕ್ರೆಡಿಟರ್ಸ್ ಬರೀಬೇಕು. ಕ್ರೆಡಿಟರ್ಸ್ ಗಿವನ್ ಇನ್ ದ ಪ್ರಾಬ್ಲಮ್ಸ್, ಎಸ್, ಆ್ಯಂಡ್ ಬಿಲ್ಸ್ ಪೇಬಲ್ ಆಲ್ಸೋ ಗಿವನ್ ಇನ್ ದ ಪ್ರಾಬ್ಲಮ್ಸ್. ಪ್ರಾಬ್ಲಮ್ಗಳು ಏನು ಮಾಡಿರ್ತಾರೆ? ಬಿಲ್ಸ್ ಪೇಬಲ್ ಕೊಟ್ಟಿರ್ತಾರೆ, ಅದನ್ನು ನಾವು ಲೈಬಿಲಿಟಿ ಸೈಡ್ ಬರೀಬೇಕು. ಬ್ಯಾಂಕ್ ಓವರ್ ಡ್ರಾಫ್ಟ್ ಆಲ್ಸೋ ಗಿವನ್ ಇನ್ ದ ಪ್ರಾಬ್ಲಮ್ಸ್, ಅದನ್ನು ಏನು ಮಾಡಿರ್ತಾರೆ? ಕೊಟ್ಟಿರ್ತಾರೆ. ಆ ಅಮೌಂಟನ್ನು ನಾವು ಡೈರೆಕ್ಟ್ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಕ್ಯಾಪಿಟಲ್ಸ್. ಸೊ ಆಲ್ರೆಡಿ ಐ ಟೋಲ್ಡ್ ಯು, ಐ ಟೇಕ್ ಎಕ್ಸಾಂಪಲ್ 3 partners X, Y, Z. Z retired from the business. Yes. Capitals X, Y, Z loan account. It came from the partners capital account. ಈ ಕ್ಯಾಪಿಟಲ್ಸ್ಗಳನ್ನು ಎಲ್ಲಿ ತಗೋಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ದಟ್ ಈಸ್ ಕಾಲ್ಡ್ ಬ್ಯಾಲೆನ್ಸ್ ಕ್ಯಾರಿಡ್ ಓವರ್ ಅಂತ ಬರೆದಿರ್ತೀರಿ. ಎಕ್ಸ್ ವೈ ಆಮೇಲೆ ಇಲ್ಲಿ ಜೆಡ್ ಲೋನ್ ಅಕೌಂಟ್ ಅಂತ ಬರ್ತದೆ. ಆ ಅಮೌಂಟನ್ನು ನಾವು ಎಲ್ಲಿ ಬರೀಬೇಕಾಗ್ತದೆ? ಇಲ್ಲಿ ಬರೀಬೇಕಾಗ್ತದೆ. ಸೊ ದೀಸ್ ಆರ್ ದ ಲೈಬಿಲಿಟಿ ಸೈಡ್, ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್. Next come to the capitals X, Y and Z loan account should be mentioned in the liabilities. Next come to the asset side. Asset side is cash at bank. Cash at bank. ಕೈಯಲ್ಲಿ ನಗದು ಬ್ಯಾಂಕಿನಲ್ಲಿರುವ ನಗದು ಅಥವಾ ಬ್ಯಾಂಕಿನಲ್ಲಿರುವ ಶುಲ್ಕ, ಅದನ್ನು ಏನು ಮಾಡಬೇಕಾಗ್ತದೆ? ನಾವು ಬ್ಯಾಲೆನ್ಸ್ ಅಸೆಟ್ ಸೈಡ್ ಬರೀಬೇಕು. ಡೆಬಿಟರ್ಸ್ ಸಾಲಗಾರರು. ಸೊ ಸಾಲಗಾರರು ಇಂಟರ್ನಲ್ ಕಾಲಮ್ನಲ್ಲಿ ಬಂದು ಲೆಸ್ PBD ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಸಾಲ ತೆಗೆದುಕೊಂಡವರು ಸಾಲವನ್ನು ಕೊಡದೇ ಇದ್ದಾಗ ನಾವು ಏನು ಮಾಡಬೇಕಾಗ್ತದೆ? ಆ ಪ್ರೊವಿಷನನ್ನು ಲೆಸ್ ಮಾಡಿ ನಾವು ಔಟರ್ ಕಾಲಮ್ನಲ್ಲಿ ಇಡಬೇಕಾಗ್ತದೆ. ಇದು ಡೆಬಿಟರ್ಸ್. ನೆಕ್ಸ್ಟ್ ಸ್ಟಾಕ್ ಪ್ಲಸ್ ಅಪ್ರಿಸಿಯೇಷನ್, ಪ್ಲಸ್ ಮಾಡಿ ಔಟರ್ ಕಾಲಮ್. ಸ್ಟಾಕ್ ಏನು ಮಾಡಿರ್ತಾರೆ? ಪ್ರಾಬ್ಲಮ್ದಲ್ಲಿ ಕೊಟ್ಟಿರ್ತಾರೆ. ಎಸ್, ಕೊಟ್ಟ ನಂತರ ಅಡ್ಜಸ್ಟ್ಮೆಂಟಲ್ಲಿ ಏನು ಮಾಡ್ತಾರೆ? ಅಪ್ರಿಸಿಯೇಟ್ ಸ್ಟಾಕ್. ಅಪ್ರಿಸಿಯೇಟ್ ಮೀನ್ಸ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಸ್ಟಾಕ್. ದೆನ್ ಯು ಶುಡ್ ಬಿ ಆ್ಯಡ್ ಇನ್ ದ ಬ್ಯಾಲೆನ್ಸ್ ಶೀಟ್. ಸೊ ಸ್ಟಾಕನ್ನು ನಾವು ಏನು ಮಾಡಬೇಕಾಗ್ತದೆ? ಆ್ಯಡ್ ಮಾಡಿ ತೋರಿಸ್ಬೇಕಾಗ್ತದೆ, ಪ್ಲಸ್ ಮಾಡಿ ತೋರಿಸ್ಬೇಕು. ಯಾಕೆ ಹೇಳಿ? ಅಡ್ಜಸ್ಟ್ಮೆಂಟಲ್ಲಿ ಅವರು ಏನು ಮಾಡಿರ್ತಾರೆ? ಅಪ್ರಿಸಿಯೇಟ್ ಅಂದಿರ್ತಾರೆ. ಅಪ್ರಿಸಿಯೇಟ್ ಮೀನ್ಸ್ ವಾಟ್? ಇನ್ಕ್ರೀಸ್ ಆಗಿದ್ದ ಅಮೌಂಟನ್ನು ನಾವು ಪ್ಲಸ್ ಮಾಡಿ ಆ್ಯಡ್ ಮಾಡಿ ಸ್ಟಾಕ್ದಲ್ಲಿ ಔಟರ್ ಕಾಲಮ್ದಲ್ಲಿ ಇಡಬೇಕಾಗ್ತದೆ. ನೆಕ್ಸ್ಟ್ ಮಷಿನರಿ ಲೆಸ್ ಡಿಪ್ರಿಸಿಯೇಷನ್ ಆ್ಯಂಡ್ ಟೇಕ್ ಔಟರ್ ಕಾಲಮ್. ಸಪೋಸ್ ಮಷಿನರಿ ಗಿವನ್ ಇನ್ ದ ಪ್ರಾಬ್ಲಮ್ ಆ್ಯಂಡ್ ಆಲ್ಸೋ ಅಡ್ಜಸ್ಟ್ಮೆಂಟ್ ಗಿವನ್ ಇನ್ ದ ಪ್ರಾಬ್ಲಮ್. ಅಡ್ಜಸ್ಟ್ಮೆಂಟ್ ಶುಡ್ ಬಿ depreciate 10% or 5% or sometimes amount given in the adjustment. So that amount should be deducted in the machinery amount and take the output. That is depreciation. Depreciation means what? Decrease in the value of assets. ಅಂದರೆ
ಮಷಿನರಿ ವ್ಯಾಲ್ಯೂ ಒಳಗೆ ಏನಾಗ್ತದೆ ಡಿಕ್ರೀಸ್ ವರ್ಷಕ್ಕೆ ವರ್ಷ ಏನಾಗ್ತದೆ ಕಡಿಮೆ ಆಗ್ತದೆ ಬರ್ತದೆ. ಅದನ್ನು ನಾವು ಏನು ಮಾಡಬೇಕಾಗ್ತದೆ ಮೈನಸ್ ಮಾಡಿ ತೋರಿಸ್ಬೇಕು. ನೆಕ್ಸ್ಟ್ ಫರ್ನಿಚರ್ ಲೆಸ್ ಡಿಪ್ರಿಸಿಯೇಷನ್ ಟೇಕ್ ಔಟ್. ಸೊ ಫರ್ನಿಚರ್ ಆಲ್ಸೋ given in the problem and also adjustment. So 10%, 5% given in the adjustment. So that adjustment should be made in the balance sheet and deduct the depreciation and take the outer problem. Building plus appreciation. Building also same, that is like stock. When the amount is appreciation, increase in the value of assets, you take add in the building amount and take the outer problem. First you will write building amount plus appreciation, take the outer problem. Next, remaining assets, bills receivable, patents and goodwill. Suppose given in the problem, then you take consider in the balance sheet, that is bills receivable, bills receivable, patents and goodwill. So that should be right in the assets. So here I show the some general points, general assets and liabilities that consider in the balance sheet. So here creditors ಧನಿಗಳು ಅದನ್ನು ನಾವು ಇಲ್ಲಿ ಬರಬೇಕು. ಬಿಲ್ಸ್ ಪೇಬಲ್ ಕೊಡ್ತಕ್ಕ ಹುಂಡಿಗಳು ಇದನ್ನು ನಾವು ಇಲ್ಲಿ ಬರಬೇಕು. ಬ್ಯಾಂಕ್ ಓವರ್ ಡ್ರಾಫ್ಟ್ ತಾತ್ಪೂರ್ತಿಕ ಸಾಲವನ್ನು ಇಲ್ಲಿ ಬರಬೇಕು. ಲಯಬಿಲಿಟೀಸ್. ಕ್ಯಾಪಿಟಲ್ಸ್ ಬಂಡವಾಳ XYZ ಲೋನ್. ಇದು ಎಲ್ಲಿ ಸಿಗ್ತದೆ ಅಂದರೆ ನಿಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಕ್ಯಾಪಿಟಲ್ಸ್ ಅನ್ನು ನಾವು ಇಲ್ಲಿ ಬರೀಬೇಕಾಗ್ತದೆ. XYZ ಲೋನ್. ನೆಕ್ಸ್ಟ್ ಅಸೆಟ್ ಸೈಡ್ ಏನಿರುತ್ತೆ ಕ್ಯಾಶ್ ಅಟ್ ಬ್ಯಾಂಕ್, ಬ್ಯಾಂಕಿನಲ್ಲಿರುವ ನಗದು ಅಥವಾ ಬ್ಯಾಂಕಿನಲ್ಲಿರುವ ಶುಲ್ಕ ಅಮೌಂಟ್ ಅನ್ನು ಪಟ್ಟಣ ಬರೀಬೇಕಾಗ್ತದೆ. ಡೆಬಿಟರ್ಸ್ ಸಾಲಗಾರರು ಇಲ್ಲಿ ಬರೀಬೇಕು. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ PBD ಅಂತಾರೆ ಅಥವಾ PDD ಅಂತಾರೆ. ಇದನ್ನು ನಾವು ಏನು ಮಾಡಬೇಕು ಮೈನಸ್ ಮಾಡಿ ಬಿಡಬೇಕಾಗ್ತದೆ. PDD means what? Provision for doubtful debts means what? The amount should be non-recoverable. It is maybe doubt, may become or may not become. That amount should be deducted from the debtors. ಅಂದರೆ ಇಲ್ಲಿ ಸಾಲಗಾರರು ಸಾಲವನ್ನು ತೆಗೆದುಕೊಂಡು ಹೋಗಿರ್ತಾರೆ, ಅವ್ರು ಸಾಲವನ್ನು ಕೊಡ್ತಾರೆ ಇಲ್ಲೋ ಡೌಟ್ ಇರ್ತದೆ, ಸಂಶಯಾಸ್ಪದ ಸಾಲದ ನಿಧಿ ಅಂತ ಕರೀತಾರೆ. ಅದನ್ನು ನಾವು ಏನು ಮಾಡಬೇಕು ಮೈನಸ್ ಮಾಡಿ ಇಡಬೇಕು. ಸ್ಟಾಕ್ ಪ್ಲಸ್ ಅಪ್ರಿಸಿಯೇಷನ್. ಸ್ಟಾಕ್ ಅಮೌಂಟ್ ಅದನ್ನು ನಾವು ಅದೇ ರೀತಿ ಮಾಡೋದು. ಅಪ್ರಿಸಿಯೇಷನ್ ಅಂದರೆ ಸ್ಟಾಕದಲ್ಲಿ ಏನಾಗ್ತದೆ ಅಮೌಂಟ್ ಹೆಚ್ಚಾಗಿತ್ತು, ಅದನ್ನು ನಾವು ಏನು ಮಾಡಬೇಕಾಗ್ತದೆ ಆ್ಯಡ್ ಮಾಡಿ. ಮಷಿನರಿ ಯಂತ್ರೋಪಕರಣ, ಯಂತ್ರದಲ್ಲಿ ಮೌಲ್ಯದ ಅಮೌಂಟ್ ಏನಾಗ್ತದೆ ಕಡಿಮೆ ಆಗ್ತದೆ. ಪ್ರತಿ ವರ್ಷ ನಾವು ಯಂತ್ರಗಳನ್ನು ಉಪಯೋಗ ಮಾಡೋದ್ರಿಂದ ಏನಾಗ್ತದೆ ಅಮೌಂಟ್ ಅದನ್ನು ಪ್ರತಿ ವರ್ಷ ಕಡಿಮೆ ಆಗ್ತದೆ. ಅದಕ್ಕೆ ಏನಂದ್ರೆ ಡಿಪ್ರಿಸಿಯೇಷನ್, ಸವಕಳಿ ಅಂತ ಕರೀತಾರೆ. ಡಿಪ್ರಿಸಿಯೇಷನ್ ಅಮೌಂಟ್ ಅಂದರೆ ಸವಕಳಿ ಅಮೌಂಟ್ ನಾವು ಔಟರ್ ಕಾಲಮ್ನಲ್ಲಿ ಇಡಬೇಕಾಗ್ತದೆ. ನೆಕ್ಸ್ಟ್ ಫರ್ನಿಚರ್, ಪೀಠೋಪಕರಣದಲ್ಲಿ ಏನಾಗ್ತದೆ ಪ್ರತಿ ವರ್ಷ ನಾವು ಅದನ್ನು ವರ್ಷ ಏನು ಮಾಡ್ತೀವಿ ಯೂಸ್ ಮಾಡ್ಕೊತ ಹೋಗ್ತೀವಿ, ಉಪಯೋಗಿಸ್ತಾ ಹೋಗ್ತೀವಿ. ಹೀಗಾಗಿ ಅದರ ವ್ಯಾಲ್ಯೂದಲ್ಲಿ ಏನಾಗ್ತದೆ ಕಡಿಮೆ ಹಾಕೋತ ಬರ್ತದೆ. ಅಂದ್ರೆ ಅಮೌಂಟ್ ಏನಾಗ್ತದೆ ಕಡಿಮೆ ಸವೆತ ಹಾಕೋತ ಬರ್ತದೆ. ಅದನ್ನು ನಾವು ಏನು ಮಾಡಬೇಕಾಗ್ತದೆ ಮೈನಸ್ ಮಾಡಿ ಇಡಬೇಕು. ಬಿಲ್ಡಿಂಗ್ ಕಟ್ಟಡ ಪ್ಲಸ್ ಅಪ್ರಿಸಿಯೇಟ್ ಟೇಕ್ ಔಟರ್ ಕಾಲಮ್. ಬಿಲ್ಡಿಂಗ್ನಲ್ಲಿ ಏನಾಗ್ತದೆ ಬಿಲ್ಡಿಂಗ್ ಅಮೌಂಟ್ ದಟ್ ಈಸ್ ಅಸೆಟ್ಸ್, ಇಟ್ ಈಸ್ ಅ ಇನ್ಕ್ರೀಸಿಂಗ್. ಸೊ you for example plot building always increase in the market, so it's increase, that is called appreciate. building ದಲ್ಲಿ ಅಮೌಂಟ್ ಯಾವಾಗಲೂ ಹೆಚ್ಚಾಗ್ತಿರ್ತದೆ, ಅದನ್ನು ನಾವು ಏನು ಮಾಡಬೇಕು ಪ್ಲಸ್ ಮಾಡಿ. ಬಿಲ್ಸ್ ರಿಸೀವಬಲ್, ಪೇಟೆಂಟ್ಸ್ ಹಕ್ಕು ಪತ್ರಗಳು, ಗುಡ್ವಿಲ್ ಹೆಸರಿನ ಮೌಲ್ಯ, ಈ ಅಂಶಗಳನ್ನು ನಾವು ಏನು ಮಾಡಬೇಕಾಗ್ತದೆ ಬ್ಯಾಲೆನ್ಸ್ ಶೀಟ್ದಲ್ಲಿ ಅಥವಾ ಅಡಾವೆ ಪತ್ರಿಕೆಯಲ್ಲಿ ನಾವು ತೆಗೆದುಕೊಳ್ತೀವಿ. ಸೊ ಅಡಾವೆ ಪತ್ರಿಕೆ ಅಂದ್ರೆ ಏನು? ಇದು ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳನ್ನು ಒಳಗೊಂಡಿರ್ತದೆ. ಇದಕ್ಕೆ ನಾವೇನು ಅಡಾವೆ ಪತ್ರಿಕೆ ಅಂತ ಕರಿತೀವಿ. ಎರಡನೇದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅಡಾವೆ ಪತ್ರಿಕೆ ಈಕ್ವಲ್ ಸಮನಾಗಿ ಅಮೌಂಟನ್ನು ತೋರಿಸ್ತದೆ. ಲಯಬಿಲಿಟಿ ಸೈಡ್ ಎಷ್ಟು ಬಂದಿರ್ತದೆ, ಅಸೆಟ್ ಸೈಡ್ ಅಷ್ಟೇ ಬಂದಿರ್ತದೆ. ಹೀಗಾಗಿ ಇದು ಅಮೌಂಟನ್ನು ಈಕ್ವಲ್ ಆಗಿ ತೋರಿಸ್ತದೆ ಅಂತ ಹೇಳ್ಬೋದು. ಸೊ ಹಿಯರ್ ಐ ರೋಟ್ ಡಿಪ್ರಿಸಿಯೇಷನ್
depreciation, appreciation. Depreciation, appreciation. Depreciation means what? Decrease in the value of assets. ಅಂದರೆ ಸವಕಳಿ ಅಂತ ಕರೀತಾರೆ. ಆಸ್ತಿಯ ಮೌಲ್ಯದಲ್ಲಿ ಇಳಿಕೆ ಆಗ್ತಾ ಬರ್ತದೆ, ಕಡಿಮೆ ಆಗ್ತಾ ಬರ್ತದೆ, ಅದಕ್ಕೆ ಏನಂತಾರೆ ಸವೆತ ಅಂತ ಕರಿತೀವಿ. ಅಪ್ರಿಸಿಯೇಷನ್ ಮೀನ್ಸ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್. ಅಂದ್ರೆ ಅಮೌಂಟ್ ಏನಾಗ್ತದೆ ಹೆಚ್ಚಾಗ್ತಾ ಬರ್ತದೆ, ಇದಕ್ಕೆ ಏನಂತಾರೆ ಇನ್ಕ್ರೀಸ್ ಅಂತೀವಿ ಅಥವಾ ಅಪ್ರಿಸಿಯೇಟ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ರಿವ್ಯಾಲ್ಯೂಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟನ್ನು ನಾವು ತಯಾರು ಮಾಡಬೇಕಾಗ್ತದೆ. ಪ್ರಾಬ್ಲಮನ್ನು ನೋಡಿ, ಅಂದರೆ ಒಬ್ಬ ಪಾಲುದಾರನು ನಿವೃತ್ತಿ ಹೊಂದಿದ ನಂತರ ಅಥವಾ ರಿಟೈರ್ಡ್ ಆದ ನಂತರ ನಾವು ಯಾವ ಲೆಕ್ಕಪತ್ರಗಳನ್ನು ಇಡಬೇಕಾಗ್ತದೆ? ರಿವ್ಯಾಲ್ಯೂಷನ್ ಅಕೌಂಟ್, ಪುನರ್ಮೌಲ್ಯ ಖಾತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪಾಲುದಾರರ ಬಂಡವಾಳ ಖಾತೆ, ನೆಕ್ಸ್ಟ್ ಥರ್ಡ್ ಒನ್ ಬ್ಯಾಲೆನ್ಸ್ ಶೀಟ್. ಇಷ್ಟನ್ನು ನೀವು ಏನು ಮಾಡಬೇಕಾಗ್ತದೆ? ತಯಾರು ಮಾಡಬೇಕಾಗ್ತದೆ. ಇವನ್ ಆಲ್ಸೋ ಪಾಯಿಂಟ್ ಆಫ್ ಎಕ್ಸಾಮ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಪಾಯಿಂಟ್ ಆಫ್ ಎಕ್ಸಾಮ್. ಎಕ್ಸಾಮ್ದಲ್ಲಿ ಏನು ಮಾಡ್ತಾರೆ, ಇದನ್ನು ಕೇಳ್ತಾರೆ. ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಸ್ ಮೇಲೆ ಪ್ರಾಬ್ಲಮ್ಸನ್ನು ಕೇಳ್ತಾರೆ, 12 ಮಾರ್ಕ್ಸಿನ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಅವಾಗ ನೀವು ರಿವ್ಯಾಲ್ಯೂಷನ್ ಅಕೌಂಟನ್ನು ಯಾವ ರೀತಿ ಏನು ಮಾಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಹೀಗಾಗಿ ನೀವು ಕಳೆದ ಕ್ಲಾಸ್ನಲ್ಲಿ ಅಥವಾ ಕಳೆದ ಅವಧಿಯಲ್ಲಿ ನಿಮಗೆ ರಿವ್ಯಾಲ್ಯೂಷನ್ ಅಕೌಂಟ್ ಅಂದರೆ ಏನು, ಯಾವ ರೀತಿ ತಯಾರು ಮಾಡಬೇಕು ಅಂತ ನಿಮ್ಗೆ ಹೇಳಿಕೊಟ್ಟಿದ್ದೇನೆ. ಮತ್ತು ರಿವ್ಯಾಲ್ಯೂಷನ್ ಅಕೌಂಟ್ನಲ್ಲಿ ಜನರಲಿ ನಾವು ಏನೇನು ಬರೀಬೇಕು ಅದನ್ನು ಸ್ವಲ್ಪ ನಾನು ಹೇಳಿಕೊಟ್ಟಿದ್ದೀನಿ. ಅದೇ ರೀತಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಏನು, ಅದರೊಳಗೆ ನಾವು ಏನೇನು ಬರೀಬೇಕು, ಡೆಬಿಟ್ ಸೈಡು ಮತ್ತು ಕ್ರೆಡಿಟ್ ಸೈಡು, ಅದರ ಬಗ್ಗೆ ನಿಮಗೆ ಕಳೆದ ಅವಧಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಮೇಲೆ ನಾನು ಜನರಲ್ ಸ್ಪೇಸ್ಮನ್ನು ನಿಮಗೆ ಕೊಟ್ಟಿದ್ದೀನಿ. ಆಮೇಲೆ ಥರ್ಡ್ ಒನ್ ಬ್ಯಾಲೆನ್ಸ್ ಶೀಟ್, ಇವತ್ತಿನ ಕಾನ್ಸೆಪ್ಟ್. ಬ್ಯಾಲೆನ್ಸ್ ಶೀಟ್ ಒಳಗೆ ಏನೇನು ಬರೀಬೇಕು, ಅಸೆಟ್ಸ್ಗಳನ್ನು ಬರೀಬೇಕು, ಲೈಬಿಲಿಟೀಸ್ಗಳಿರಬೇಕು, ಯಾವ ರೀತಿ ಬರೀಬೇಕು, ನಮೂದನೆ ಮಾಡಬೇಕು ಬ್ಯಾಲೆನ್ಸ್ ಶೀಟಲ್ಲಿ ಅನ್ನೋದು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಇನ್ ಎಕ್ಸಾಮ್ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ, ಇದು 12 ಮಾರ್ಕ್ಸಿನ ಪ್ರಾಬ್ಲಮ್ಸನ್ನು ನಮ್ಗೆ ಕೇಳಬಹುದು. ಯಾಕಂದರೆ ಇದು 12 ಮಾರ್ಕ್ಸಿನ ಪ್ರಾಬ್ಲಮ್ ಆಗ್ತದೆ. ಅವಾಗ ಕೇಳಿದಾಗ ನೀವು ಏನು ಮಾಡಬೇಕು, 3 ಸ್ಟೆಪ್ಸ್ಗಳನ್ನು ತಯಾರು ಮಾಡಬೇಕಾಗ್ತದೆ. ಒಂದು ರಿವ್ಯಾಲ್ಯೂಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್. ಇವು 3 ನೀವು ತಯಾರು ಮಾಡಿದಾಗ ನಿಮಗೆ 12 ಮಾರ್ಕ್ಸ್ ಸಿಗ್ತವೆ. ಐ ಶೋ ಜಸ್ಟ್ ಜನರಲ್ ಆಫ್ ದಿಸ್ ಥಿಂಗ್ಸ್. ಜನರಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಇರ್ತದೆ ಬ್ಯಾಲೆನ್ಸ್ ಶೀಟು. ಎಸ್, ಅದನ್ನು ನೀವು ಹೇಗೆ ಬರೀಬೇಕು, ಯಾವ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ಗಳ ಇರ್ತಾವೆ ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಬ್ಯಾಲೆನ್ಸ್ ಶೀಟ್. ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂದರೆ ನೀವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಿದೆ. ಆಮೇಲೆ ಗೇನ್ ರೇಷಿಯೋ ಇಸ್ ಕಂಪ್ಲೀಟೆಡ್ ಆ್ಯಂಡ್ ದೆನ್ ಕಮ್ ಟು ದ 12 ಮಾರ್ಕ್ಸಿನ ಪ್ರಾಬ್ಲಮ್, ದಟ್ ಈಸ್ ಪ್ರಿಪರೇಷನ್ ಆಫ್ ರಿವ್ಯಾಲ್ಯೂಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್. ರಿವ್ಯಾಲ್ಯೂಷನ್ ಅಕೌಂಟ್ ಒಳಗೆ ಏನೇನು ಬರೀಬೇಕು? ಎಸ್, ಡಿಕ್ರೀಸ್ ಆ್ಯಂಡ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ರಿವ್ಯಾಲ್ಯೂಷನ್ ಅಕೌಂಟ್ ಈಸ್ ಅ ಅಕೌಂಟ್, ಇಟ್ ಈಸ್ ಡಿಕ್ರೀಸ್ ಆ್ಯಂಡ್ ಇನ್ಕ್ರೀಸ್ in the value of assets and showing the profit or loss is called revaluation account. Revaluation account ಅಂದರೆ ಅಸೆಟ್ಸ್ಗಳು ಇನ್ಕ್ರೀಸ್ ಆಗಿದ್ದು ಮತ್ತು ಡಿಕ್ರೀಸ್ ಆಗಿದ್ದನ್ನು ನಮೂದನೆ ಮಾಡಬೇಕಾಗ್ತದೆ. ಇದು ಏನು ತೋರಿಸ್ತದೆ? ಲಾಭ ಮತ್ತು ನಷ್ಟವನ್ನು ತೋರಿಸುತ್ತೆ. ಸೊ ದಿಸ್ ಒನ್ ಶೋಯಿಂಗ್ ದ ಪ್ರಾಫಿಟ್ ಆ್ಯಂಡ್ ಲಾಸ್. ದಿಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಟ್ರಾನ್ಸ್ಫರ್ಡ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಎಸ್, ನೆಕ್ಸ್ಟ್ ಯು ಪ್ರಿಫೇರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನು ಬರಬೇಕು? ಪಾಲುದಾರರು ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್, ದಟ್ ಈಸ್ ಬ್ಯಾಲೆನ್ಸ್ ಬ್ರಾಟ್ ಡೌನ್, ರಿಸರ್ವ್ ಫಂಡ್, ಕ್ರೆಡಿಟ್ ಸೈಡ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಸಪೋಸ್ goodwill. These are the things you should be write in the partners capital account credit side. And debit side of the partners capital account, goodwill withdrawn or written off should be right in the debit side. So these are the things included in the partners capital account. And balance sheet, so these are the liabilities and assets. These factors considers in the balance sheet. So in next class we are going with the problems with 12 marks. So thank you very much.